ವೀಕ್ಷಕ ನಮಸ್ಕಾರ. ನಾನಿಂದ ಮೈಸೂರು ಜಿಲ್ಲಾ ವರದಿಗಾರ. ಇವತ್ತು ಬಸವ ಜಯಂತಿ ಬಂದೂರಿನಲ್ಲಿ ಬಹಳ ಅದ್ದೂರಿಯಾಗಿ ಕೂಡ ಆಚರಣೆ ಮಾಡಿದ್ದಾರೆ. ಬಟ್ ನಾನು ಬೆಂಗಳೂರು ಕಾರ್ಯಕ್ರಮ ಇದ್ದರಿಂದ ಬಸವ ಜಯಂತಿಗೆ ಬರೋಕ್ಕಾಗಿಲ್ಲ. ಅವ್ರಿಗೆಲ್ಲರೂ ಕೂಡ ನಾನು ಕ್ಷಮೆ ಕೇಳ್ತೀನಿ. ಜೊತೆಗೆ ಕಾರ್ಯಕ್ರಮಕ್ಕೆ ಕೂಡ ಆಹ್ವಾನ ಮಾಡಿದ್ರು. ತಾವೇನು ನೋಡ್ತಾ ಇದ್ದೀರಾ, ಬಸವನ ಪುತ್ಥಳಿ ಇಟ್ಕೊಂಡು ಇವತ್ತು ಬಹಳ ವಿಶೇಷವಾಗಿ ಬಂದೂರಿನ ಎಲ್ಲ ರಾಜಬೀದಿಗಳಲ್ಲೂ ಕೂಡ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ. ನಾಳೆ ಬಹಳ ದೊಡ್ಡ ಮಟ್ಟದ ಒಂದು ದಾಸೋಹ ಕೂಡ ಮಾಡಿದ್ದಾರೆ. ಬಟ್ ನನಗೆ ಬೇಜಾರಾಗಿದೆ ಏನಂದ್ರೆ, ನಾನು ಇವತ್ತಿನ ದಿನನೇ ಬೆಂಗಳೂರು ಕಾರ್ಯಕ್ರಮಕ್ಕೆ ಹೋದಂಗಾಯ್ತಲ್ಲ ಅನ್ನೋದೊಂದು ಬಹಳ ಬೇಜಾರಾಗಿರುತ್ತೆ ಒಂದು ಸಂಖ್ಯೆ. ಇವತ್ತೇನು ಬಂದೂರಿನಲ್ಲಿ ತಾಲೂಕಿನಲ್ಲೇ ಆಗಿರುವಂತ ಒಂದು ಬಸವ ಮಂದಿರನ ಇಲ್ಲಿನ ಎಲ್ಲ ಕುಟುಂಬದವರು ಕೂಡ ಮಾಡಿರುವಂಥದ್ದು, ಯಜಮಾನರುಗಳು ಕೂಡ ಸೇರ್ಕೊಂಡು ಒಳ್ಳೆ ಅದ್ದೂರಿಯಾದ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಇವತ್ತು ಇಡೀ ಎಲ್ಲ ಬಂದೂರಿನ ರಾಜಬೀದಿಗಳಲ್ಲಿ ಕೂಡ ಸಂಜೆಯಿಂದನೂ ಕೂಡ ಮೆರವಣಿಗೆ ಕೂಡ ಆಗಿದೆ. ಏನು ಇಲ್ಲಿ ಕೂಡ ಕೊನೆಯ ಮಹಾಮಂಗಳಾರತಿ ಪೂಜಾ ಕಾರ್ಯಕ್ರಮಕ್ಕೆ ಕೂಡ ನನಗೆ ಸಿಕ್ಕಿದ್ದು ಬಹಳ ವಿಶೇಷ. ಡೈರೆಕ್ಟ್ ಆಗಿ ಬೆಂಗಳೂರಿಂದ ಈ ಒಂದು ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತ ಇಷ್ಟು ಕೈ ಬಿಟ್ಕೊಂಡು ಕೂಡ ಬಂದಿದ್ದೀನಿ. 10 ಗಂಟೆ ಆಗಿದೆ ಆಲ್ರೆಡಿ. ನಾಳೆ ಬಹಳ ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮ, ಅದು ಬಸವ ಬಳಗದಿಂದ ದಾಸೋಹ ಕಾರ್ಯಕ್ರಮ. ಬಂದೂರಿನಲ್ಲಿ ಅಂತೂ ಬಹಳ ದೊಡ್ಡ ಮಟ್ಟದ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಾರೆ ಅನ್ನೋದಕ್ಕೆ ಸಾಕ್ಷಿ ನಾಳೆ ದಾಸೋಹ. ಇವತ್ತೇನು ನೋಡ್ತಿದ್ರೆ ಬೆಳ್ಳಿ ರಥದಲ್ಲಿ ಬಸವಣ್ಣವರ ಒಂದು ಪ್ರತಿಮೆ ಕೂಡ ಇಟ್ಕೊಂಡಿರುವಂಥದ್ದು. ಆ ಪ್ರತಿಮೆ ಇಟ್ಕೊಂಡು ಎಲ್ಲ ಸಮುದಾಯದ ಸಾಮರಸ್ಯದ ಹಬ್ಬವಾಗಿ ಇವತ್ತು ಆಚರಣೆ ಮಾಡ್ತಿದ್ದಾರೆ. ಬಟ್ ನಾನು ಸಾರಿ ಕೇಳಲೇಬೇಕು. ಯಾಕಂದ್ರೆ ಅವ್ರು ಹೇಳಿದ್ರು ನನಗೆ ಕಾರ್ಯಕ್ರಮಕ್ಕೆ, ನಾನು ಬೆಂಗಳೂರು ಕಾರ್ಯಕ್ರಮ ಇದ್ರಿಂದ ಎಲ್ಲರಿಗೂ ನಾನು ಸಾರಿ ಕೇಳ್ತೀನಿ. ಜೊತೆಗೆ ನಾಳೆ ದೊಡ್ಡ ಕಾರ್ಯಕ್ರಮ ಕೂಡ ಆಯೋಜನೆ ಮಾಡಿದ್ದಾರೆ. ಮತ್ತೆ ಬೇರೆ ಬೇರೆ ಗ್ರಾಮದ, ಉದಾಹರಣೆಗೆ ಬನ್ನಿ, ತುಮನೂರು ಗ್ರಾಮ ಮತ್ತೆ ಬಂದೂರಿನ 33 ಗ್ರಾಮದಿಂದ ಕೂಡ ಬಸವ ಸಮಿತಿಯರ ಎಲ್ಲರೂ ಕೂಡ ಸಾಮರಸ್ಯದ ಹಬ್ಬಕ್ಕೆ ಇವತ್ತು ಬಂದಿರುವಂಥದ್ದು. ಹಾಗಾಗಿ ನಾವು ನೋಡ್ತಾ ಇದ್ರ ಬಹಳ ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮನ ನಾಳೆ ಸಾವಿರಾರು ಜನಕ್ಕೆ ದಾಸೋಹ ವ್ಯವಸ್ಥೆ ಕೂಡ ಮಾಡಿದೆ. ಅದು ಕೂಡ ನಿಮ್ಗೆ ತೋರಿಸ್ತೀನಿ. ಇಲ್ಲೇ ಕಾಳಮ್ಮನ ದೇವಸ್ಥಾನ, ಬಂದೂರಿನ ಬಸವ ಮಂದಿರ ಅಂತಂದ್ರೆ ತಾಲೂಕಲ್ಲೇ ಕೂಡ ಆಗಿಲ್ಲ ಬಸವ ಮಂದಿರ. ಅದೊಂದು ಹೆಮ್ಮೆ ನಮ್ಮ ಬಂದೂರಿಗೆ. ಅಂದ್ರೆ ತಾಲೂಕು ಅನ್ನೋದು ಬಂದೂರು ಆಗುತ್ತೆ ಅನ್ನೋದು. ಹೌದೌದೌದು. ನಮ್ಮ ತಾಲೂಕಲ್ಲಿ ಸುಮಾರು 192 ಹಳ್ಳಿಗಳಿದೆ. ಬನ್ನಿ ಯಜಮಾನ್ರಿ, ಇಲ್ಲಿ ಬನ್ನಿ. 192 ಹಳ್ಳಿ ಇದೆ ನಮ್ಮ ತಾಲೂಕಿನಲ್ಲಿ. ಬಹಳ ದೊಡ್ಡ ತಾಲೂಕು ನಮ್ಮ ಒಂದು ಮೈಸೂರು ಜಿಲ್ಲೆಗೆ. ಇದು ಕೂಡ ಹೌದು. ದೇವಸ್ಥಾನ ಬಸವೇಶ್ವರ ಪುತ್ತಳಿಕೆ ಇರುವಂತ ದೇವಸ್ಥಾನ ಇಲ್ಲ. ಅವ್ರನ್ನ ಒಂದಷ್ಟು ಜನ ಮಾತಾಡ್ಸೋಣ. ಇನ್ನೊಂದಷ್ಟು ಜನ ಇಲ್ಲಿನ ಗ್ರಾಮಸ್ಥರು ಮತ್ತೆ ಮುಖ್ಯಸ್ಥರು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಸರ್ ನಮಸ್ಕಾರ. ಸರ್ ಏನ್ ಹೇಳ್ತೀರಾ? ಪ್ರತಿ ವರ್ಷನೂ ಕೂಡ ಬಹಳ ಅದ್ದೂರಿಯಾಗಿ ಆಚರಣೆ ಮಾಡ್ತೀರಾ, ನಮಗೂ ಕೂಡ ಆಹ್ವಾನ ಕೊಡ್ತೀರಾ. ಬಟ್ ನಾನು ಬರಕ್ಕಾಗಿಲ್ಲ, ಸಾರಿ, ಲೇಟ್ ಆಯ್ತು. ಏನ್ ಹೇಳ್ತೀರಾ ಸರ್? ಏನಿಲ್ಲ, ನಾವು ಪ್ರತಿ ವರ್ಷನೂ ಇಲ್ಲಿ ಮಾಮೂಲಿ ಹಿಂದೂ ದಿನ ಮೆರವಣಿಗೆ ಇರುತ್ತೆ. ಬನ್ನೂರು ಬೀದಿ ರಾಜಬೀದಿಗಳೆಲ್ಲ ಮೆರವಣಿಗೆ ಇರುತ್ತೆ. ಅದಾದ ಮಾರಣಗೆ ಮಹಾ ದಾಸೋಹನೂ ಇರುತ್ತೆ. ಕಡಿಮೆ ಅಂದ್ರೆ ಒಂದು 3,000 ರಿಂದ 4,000 ಜನಕ್ಕೆ ದಾಸೋಹನೂ ಮಾಡ್ತೀವಿ. ವರ್ಷ ಪ್ರತಿ ವರ್ಷ ಇರುತ್ತೆ. ಈ ತರ ಎಲ್ಲ ಅದ್ದೂರಿ ಕಾರ್ಯಕ್ರಮಗಳೆಲ್ಲ ಪ್ರತಿ ವರ್ಷ ಚೆನ್ನಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಖಂಡಿತ ಸರ್. ಯಾಕಂದ್ರೆ ನೀವು ತುರ್ಗೂರಿಂದ ಬಂದಿದ್ದೀರಾ ಮಲ್ಲೇಶ್ವರ. ಹಾಗಾಗಿ ಎಲ್ಲ 33 ಹಳ್ಳಿಯಿಂದನೂ ಕೂಡ ಸಾಮರಸ್ಯದ ಹಬ್ಬವಾಗಿ ಇವತ್ತು ತಿಂಗಳ ಪೂರ್ತಿ ಕೂಡ ಬಸವಣ್ಣವರ ವಿಶೇಷವಾದ ಕಾರ್ಯಕ್ರಮಗಳು ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ, ಇಡೀ ಪ್ರಪಂಚದಲ್ಲಿ ಕೂಡ ಎಲ್ಲೆಲ್ಲಿ ನಮ್ಮ ಕನ್ನಡಿಗರು ಇರ್ತಾರೆ, ನಾನು ಯಾವತ್ತೂ ಹೇಳ್ತೀನಿ, ಎಲ್ಲೆಲ್ಲಿ ಕನ್ನಡಿಗರು ಇರ್ತಾರೆ ಎಲ್ಲ ಕನ್ನಡಿಗರು ಕೂಡ ಎಲ್ಲ ನಮ್ಮ ದೇಶದ ಕಾರ್ಯಕ್ರಮಗಳನ್ನ, ಹಿಂದೂ ಸಮಾಜದ ಕಾರ್ಯಕ್ರಮಗಳನ್ನ ಆಚರಣೆ ಮಾಡ್ತಾ ಇರ್ತಾರೆ. ಈ ಏಪ್ರಿಲ್ ತಿಂಗಳಲ್ಲಿ ಪೂರ್ತಿ, ಏಪ್ರಿಲ್ ಮೊದಲು ಮೇಗೂ ಇಟ್ಕೊಂಡಿದ್ದಾರೆ. ಮೇನಲ್ಲಿ ಇದೆ. ಈ ತಿಂಗಳು ಪೂರ್ತಿ ಏಪ್ರಿಲ್ ಮೇ 2 ತಿಂಗಳು ಕಾರ್ಯಕ್ರಮಗಳು ನಡೀತಾ ಇದೆ. ಇವತ್ತು ಇನ್ನೂ ಒಂದು ನಮ್ಮ ನರಸೀಪುರ ತಾಲೂಕಿನೆಲ್ಲ, ಇನ್ನು ಗುರುಪುರ ಆ ಕಡೆ ಎಲ್ಲ ನಾಳೆನೂ ಒಳ್ಳೆ ಅದ್ದೂರಿಯಾಗಿ ಅಲ್ಲೂ ದಾಸೋಹವಾಗಿದೆ. ಅದೇ ರೀತಿ ನಮ್ಮ ಬನ್ನೂರಲ್ಲಿ ಪ್ರತಿ ವರ್ಷನೂ ಇಲ್ಲಿ ನಾವು ಹಾಜರಾತಿಯಾಗಿ ಪ್ರತಿ ವರ್ಷನೂ ಯಾವುದೇ ಇದೆ ಕಾರ್ಯಕ್ರಮ ಇದ್ರೂ ಇಟ್ಟು ಈ ನಮ್ಮ ಬನ್ನೂರಿನ ಕಾರ್ಯಕ್ರಮದಲ್ಲಿ ನಾವು ಒತ್ತು ಕೊಟ್ಟು ಯಾರು ಸೇರಿದ್ರು ಸರ್ ಕಾರ್ಯಕ್ರಮಕ್ಕೆ? ನಿಮ್ಮ ವೀರಶೈವ ಲಿಂಗಾಯತರು ಮತ್ತೆ ಎಲ್ಲರೂ ಕೂಡ ಸೇರಿದ್ರಿ. ಬನ್ನೂರಿನ ಗ್ರಾಮಸ್ಥರು, ಯಜಮಾನರುಗಳು, ಯುವಕರು ಎಲ್ಲ ಜನ ಕೂಡ ಸಪೋರ್ಟ್ ಮಾಡೋದು. ಯಾರು ಬಂದಿದ್ರು ಸರ್? ಇಲ್ಲಿ ನಮ್ಗೆ ಮೇನ್ ಆಗಿ ನಮ್ಮ ಒಂದು ವೀರಶೈವ ಮಹಾಸಭಾದ ತಾಲೂಕು ಘಟಕದ ಅಧ್ಯಕ್ಷರು ಬಂದಿದ್ದಾರೆ, ಅದರ ಖಜಾನ್ಸಿರು ಬಂದಿದ್ದಾರೆ, ಡೈರೆಕ್ಟರ್ಗಳು ಬಂದಿದ್ದಾರೆ. ಹಾಗೆ ನಮ್ಮ ಈ ಬನ್ನೂರಿನ ಬಸವ ಬಳಗದ ಅಧ್ಯಕ್ಷರಾದಂಥ ಗುರುಸ್ವಾಮಿ ಅವರು, ಆಮೇಲೆ ಪ್ರಧಾನ ಕಾರ್ಯದರ್ಶಿ ಆದಂಥ ನಂಜುಂಡಸ್ವಾಮಿ ಅವರು, ಖಜಾನ್ಸಿ ಆದಂಥ ನಮ್ಮ ವಿಜಯಕುಮಾರ್ ಅವರು. ಸ್ವಲ್ಪ ತೋರಿಸ್ಬಿಡಿ. ಅಲ್ಲಿ ಇಡೀ ರಾಜ್ಯ ನೋಡ್ತಾ ಇದೆ. ಇವತ್ತು ಬಸವನ ಪುತ್ಥಳಿನ ಇವತ್ತು ನಾವು ನಿಜಲು ಬಹಳ ಖುಷಿ ಆಗುತ್ತೆ. ಈ ಒಂದು ಪುತ್ಥಳಿನ ವಿಶೇಷವಾಗಿ ಇದಕ್ಕೋಸ್ಕರನೇ ಮಾಡ್ತಿರುವಂಥದ್ದು. ಪ್ರತಿ ವರ್ಷ ನಾವು ವಿಜಯಣ್ಣ
ಅವರ ಎಲ್ಲ ಕೆಲಸ ಕಾರ್ಯಕ್ರಮಗಳು ಬಿಟ್ಟು ಬಸವಣ್ಣವರ ಸೇವೆಯಲ್ಲಿ ಯಾವಾಗಲೂ ತೊಗೊಳ್ತಾರೆ. ಇಡೀ ಸರ್ ತಗೊಂಡೋಗಿ ಭಾರ ಇದೆ. ಇದೇ ಗ್ರಾಮಸ್ಥರಾದಂತಹ ಮಾಧವಸ್ವಾಮಿ ಅವರು ಆಗಿರ್ಬೋದು, ಆಮೇಲೆ ಇವರು ಸತೀಶ್ ಅವರು, ನಮ್ಮ ಇವರು ಕಿರಿಗೌರ್ನವ್ರು, ಇವರು ನಾಗರಾಜ್ ಅವರು, ಮಂಡ್ಯ ಜಿಲ್ಲಾ ಬಸವ ಇದಕ್ಕೆ ಅಧ್ಯಕ್ಷ ಬಳಗಕ್ಕೆ, ಮಂಜು ಅವರಿದ್ದಾರೆ. ಪುನಃ ನಮ್ಮ ಬಸವ ಮಾದಪ್ಪ ಭವನದ ಮಹೇಶ್ ಉಪಾಧ್ಯಕ್ಷರು, ಶ್ರದ್ಧೆ ಮಾಡದ ಮಂಜು ಕ್ಯಾಂಟೀನ್ ಅಂದ್ಬಿಟ್ಟಿದ್ರು. ಅವ್ರು ಪಾಪ ಸಖತ್ತಾಗಿ ಇದು ಮಾಡ್ತಾರೆ. ಅವರಂತ ಇದು ಅಂತ ಸಂಘಟನೆ ಚೆನ್ನಾಗಿತ್ತು, ಒಳ್ಳೆ ಇದಿತ್ತು. ನೇರ ನೋಡಿ ಅವರೇ ಕಾರಣ ಅಂದ್ರೆ ಇರ್ಬೋದು. ಆದ್ರೆ ಅವರು ನಮ್ಮ ಬಸವಣ್ಣವ್ರ ವಚನ ಇದೆಯಲ್ಲ, ನಮ್ಮ ಅರ್ಥದಲ್ಲಿ ಅವರು ಎಲ್ಲಾ ಜಾತಿ ಜನಾಂಗದವ್ರನ್ನು ವಿಶ್ವಾಸಕ್ಕೆ ತಕೊಂಡು ಅದ್ದೂರಿಯಾಗಿ ಮಾಡ್ತಾ ಇದ್ರು ಅಂತ ಒಂದು ಇದು ಇನ್ನೊಂದ್ಸತಿ ನಾವು ಕಾಣೋದು ತುಂಬಾ ಕಷ್ಟ ಇದೆ ಅಂತ ವ್ಯಕ್ತಿಗಳ ಇದು ಮಾಡೋದು. ಅದು ಈಗಲೂ ಏನಾದಿಲ್ಲ. ಈಗಲೂ ನಾವು ಕಾರ್ಯಕ್ರಮನ ಅದ್ದೂರಿಯಾಗಿ ಪ್ರತಿ ವರ್ಷ 300ರಿಂದ 4,000 ಜನ ಊಟ ಆಗುತ್ತೆ. ಹಿಂದಿನ ದಿನ ಮೆರವಣಿಗೆ ಇರುತ್ತೆ. ಹೌದೌದು, ಎಲ್ಲಾ ಸಮುದಾಯ ಇಲ್ಲಿ ನಾಯಕ ಜನಾಂಗ ಇದೆ, ಒಕ್ಕಲಿಗ ಜನಾಂಗ ಇದೆ, ಆಮೇಲೆ ಎಲ್ಲಾ ಜನಾಂಗದವರು ಇಲ್ಲಿ ಅದ್ಭುತವಾದಂತ ಒಂದು ಬೆಂಬಲ ಕೊಟ್ಕೊಂಡು ಯಶಸ್ವಿಯಾಗಿ ಕಾರ್ಯಕ್ರಮನ ಅದ್ದೂರಿಯಾಗಿ ನಮ್ಮ ಬಸವ ಜಯಂತಿ ವರ್ಷ ಚೆನ್ನಾಗಿ ನಡೀತಾ ಇದೆ ಸರ್. ಕಳೆದ ಸರಿನೂ ಕೂಡ ವಿಜೃಂಭಣೆ ಆಗಿತ್ತು. ಏನ್ ದಸರಾ ನೋಡೋದಂಗೆ ನಾವು ಬಂದಿಲ್ಲ. ನಾನು ಫೋನ್ ಮಾಡ್ಕೊಂಡು ಟ್ರೈನಲ್ಲಿ ಇದ್ರು ಕೂಡ ಫೋನ್ ಮಾಡ್ತಾ ಇದ್ದೆ, ಎಲ್ ಬಂತು ಅಂತ. ತಕ್ಷಣ ನಾನು ಬಂದಿದ ತಕ್ಷಣ ದೇವಸ್ಥಾನಕ್ಕೆ ಬಂದೆ. ಹಾಗಾಗಿ ಇಲ್ಲಿ ನಂಗೆ ರಥ ಸಿಕ್ತು, ಬಹಳ ಖುಷಿ ಆಯ್ತು. ಒಂದ್ ಮನ್ಸಿಗೆ ಎಲ್ಲ ಒಂದ್ ಕಡೆ ಕೊರತೆ ಇತ್ತು, ಎಲ್ಲ ನಾನು ಬಸ್ ಮಾಡ್ಕೊಟ್ಟಲ್ಲ ಅಂತ ನೋಡಿದ್ರೆ ಸಿಕ್ಕಿ ಕಾಣ್ತಾನೆ ಇಲ್ವಲ್ಲ ಮಲೇಶನ. ಯಾಕೆಂದ್ರೆ ನಾವು ನಮ್ಮ ಹಿಂದೂ ಧರ್ಮದ ಎಲ್ಲ ಕಾರ್ಯಕ್ರಮಗಳು ಕೂಡ ಜನಕ್ಕೆ ತೋರಿಸ್ಬೇಕು. ಸಾಮರಸ್ಯದ ಹಬ್ಬವಾಗಿ ಬನ್ನಿ, ಮಧ್ಯೆ ಬನ್ನಿ, ಎಲ್ಲ ನೀವು ಬನ್ನಿ. ಸಾಮರಸ್ಯದ ಹಬ್ಬವಾಗಿ ಇವತ್ತಿರುವಂತದ್ದು. ಹಾಗಾಗಿ ಎಲ್ಲ ಜಾತಿ ಜನಾಂಗನೂ ಕೂಡ ಸನಾತನ ಧರ್ಮ ಹಿಂದೂ ಧರ್ಮ ಉಳಿಬೇಕು ಅಂತ ಎಲ್ಲರೂ ಕೂಡ ಸಾಮರಸ್ಯದ ಹಬ್ಬಗಳ ಮಾಡಬೇಕು ಅನ್ನೋದು. ಮಧ್ಯೆ ಬನ್ನಿ ನೀವು. ನಮ್ಮ ವಿಜಯಣ್ಣ ಅಂತೂ ತನು ಮನ ಧನ ಎಲ್ಲೂ ಕೂಡ ಪಾಪ ಬಂದು ಮಾಡ್ತಾನೆ. ಶರಣಾರ್ಥಿಗಳು ಎಲ್ಲ ಬಸವ ಪ್ರಿಯರಿಗೆ, ಬಸವ ಶರಣರಿಗೆ ಎಲ್ಲರಿಗೂ ಶರಣಾರ್ಥಿ ಹೇಳ್ತಾ ನಾನು ತಿಳಿಸೋದು ಇಷ್ಟ. ಬಸವಣ್ಣನವರು ಯಾವುದೇ ಒಂದು ಜಾತಿ ಮತ ಪಂಗಡಕ್ಕೆ ಮೀಸಿತ ಅಲ್ಲ. ಇಡೀ ಸಮುದಾಯ, ಇಡೀ ಜಗತ್ತಿಗೆ ವಿಶ್ವಗುರು ಅಂತ ಅನಿಸ್ಕೊಂಡಿರೋರು ಮಹಾನ್ ಗುರು ಒಬ್ರಿದ್ರೆ ಅವರು ಜಗತ್ತಿನಲ್ಲಿ ಬಸವಣ್ಣವ್ರು ಬಿಟ್ರೆ ಬೇರೆ ಇನ್ಯಾವ ಗುರುನು ಕೂಡ ವಿಶ್ವಗುರು ಅಂತ ಯಾರನ್ನು ಕೂಡ ಇದುವರೆಗೆ ಕರೆದಿಲ್ಲ. ಅಂತ ಮಹಾನ್ ಚೇತನ, ಅಂತ ಒಂದು ಜಾತಿ ಧರ್ಮ ಶೋಷಿತ ಧರ್ಮದ ವಿರುದ್ಧ 12ನೇ ಶತಮಾನದಲ್ಲಿ ಒಂದು ಕ್ರಾಂತಿಯನ್ನ ಮಾಡಿರ್ತಕ್ಕಂಥ ಮಹಾಪುರುಷರು, ದೈವ ಪುರುಷರು. ಅವರ ಸೇವೆ ನಾವು ಮಾಡೋಕೆ ನಾವು 7 ಜನ್ಮದ ನಮ್ಮ ಪುಣ್ಯ ಅನ್ಸುತ್ತೆ. ನಮ್ಗೆ ಅದೊಂದು ಅವಕಾಶ ಸಿಕ್ಕದೆ, ಅದನ್ನ ಎಲ್ಲರೂ ನಾವು ಮಾಡ್ತಾ ಇದೀವಿ. ಅದೇ ರೀತಿ ಎಲ್ಲರೂ ಮಾಡ್ಕೊಂಡು ಮುಂದೆ ಅಚ್ಚುಕಟ್ಟಾಗಿ ಹೋಗ್ಬೇಕು. ಒಂದು ಈ ಜಾತಿ ಮತ ಪಂಥ ಅಂತ ಹೊಡೆದಾಟ ಮಾಡದೆ ಎಲ್ಲಾ ಧರ್ಮದವರು ಒಗ್ಗಟ್ಟಾಗಿ ಹೋಗ್ಬೇಕು ಅನ್ನೋದೇ ಬಸವಣ್ಣನವರ ಒಂದು ಆಸೆ. ಅದರಂತೆ ಎಲ್ಲರೂ ನಡಿಬೇಕು ಅಂತ ನಾನು ಈ ಮೂಲಕ ನಿಮ್ಮ ವಾಹಿನಿ ಮೂಲಕ ಪ್ರಾರ್ಥಿಸ್ತೀನಿ ಎಲ್ರಿಗೂ. ಖಂಡಿತ ವಿಜಯಣ್ಣ. ಹಾಗಾಗಿ ಏನ್ ನಾಳೆ ಏನೇನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದ? ದಾಸೋಹ ನಾಳೆ ದಾಸೋಹ ಕಾರ್ಯಕ್ರಮ ಇದೆ. ಪ್ರಸಾದ ವ್ಯವಸ್ಥೆ ಮಾಡಿದ್ವಿ. 1000 ಜನಕ್ಕೆ ನಾಳೆ ವ್ಯವಸ್ಥೆ ಮಾಡಿದ್ವಿ. ಅದು ಯಾಕಂದ್ರೆ ಬಸವಣ್ಣವರು ಅನ್ನ ದಾಸೋಹಕ್ಕೆ ಒಂದು ಪ್ರಮುಖ ಒಂದು ಇದು. ಶರಣ ಧರ್ಮನೇ ಒಂದು ದಾಸೋಹ ಧರ್ಮ. ದಾಸೋಹಕ್ಕೆ ಪ್ರಾಮುಖ್ಯತೆ ಕೊಟ್ಟಿರ್ತದ್ದು ಶರಣ ಧರ್ಮದಲ್ಲಿ ಅತ್ಯಂತ ಪ್ರಾಮುಖ್ಯತೆ ಕೊಟ್ಟಿರೋದು ದಾಸೋಹಕ್ಕೆ. ಅದರಿಂದ ನಾವು ಅವ್ರ ಆಸೆ ಇದಂತೆ ಕೈಲಾದಂಥ ಒಂದು ಸಣ್ಣ ಪ್ರಮಾಣದಲ್ಲಾದ್ರೂ ಕೂಡ ಮಾಡ್ಕೊಂಡು ಅದನ್ನ ಹೆಚ್ಚಿನ ಪ್ರಮಾಣದವ್ರಿಗೆ ಕೊಂಡೊಯ್ದಿದ್ವಿ. ಹಿರಿಯವರೆಲ್ಲ ಸಣ್ಣ ಪ್ರಮಾಣದಲ್ಲಿ ಮಾಡಿ ಇಲ್ಲಿ ತನಕ ಒಂದು ದೊಡ್ಡ ಪ್ರಮಾಣದಲ್ಲಿ ಮಾಡ್ತಕ್ಕಂಥ ಇದನ್ನ ಎಲ್ಲರೂ ಶಕ್ತಿ ಕೊಟ್ಟು ಹೋಗಿದ್ದಾರೆ. ಅವ್ರು ಹಾಕೊಟ್ಟು ಆದಿಲಿ ನಾವೆಲ್ಲ ಶರಣರು, ಇಲ್ಲಿ ಬನ್ನೂರು ಗ್ರಾಮಸ್ಥರು ಎಲ್ಲರೂ ಸೇರಿ ನಡೆಸ್ತಾ ಇದ್ವಿ. ಅದಕ್ಕೆಲ್ಲ ಸಹಕಾರ ಕೊಡ್ತಾ ಇದ್ದಾರೆ ಪ್ರತಿಯೊಂದು ಜನಾಂಗದಿಂದ. ಅದು ನಮ್ಗೆ ತುಂಬ ಹೆಮ್ಮೆ ಅನಿಸುತ್ತೆ. ನಾವು ಈ ಗ್ರಾಮದಲ್ಲಿ ಇರೋದು, ನಮ್ಮ ಸುತ್ತಮುತ್ತ ಇರುವಂಥವ್ರು ಎಲ್ಲ ನಮ್ಗೆ ಅದೇ ಒಂದು ಹೆಮ್ಮೆ ಅನ್ನಿಸ್ತಾ ಇದೆ ನಮ್ಮ ಜನಾಂಗ. ಅದನ್ನ ನಾನು ಈ ಮೂಲಕ ಕೆಲವರು ಈ ಒಂದು ಸಂದರ್ಭದಲ್ಲಿ ಕೆಲವೊಬ್ರು ನಾವು ನೆನೆಯಲೇಬೇಕು. ಉದಾಹರಣೆಗೆ ನಿಮ್ಮ ಸಂಜೆಯವರು ಮಾದೇವಪ್ಪ ಅವರು, ನಮ್ಮ ಹೋಟ್ಲು ಮಾದೇವಪ್ಪ ಅವರು ಇಲ್ಲಿ ಬೇಕಾದಷ್ಟು ಹಿರಿಯರು. ಯಾಕಂದ್ರೆ ವೈಯಕ್ತಿಕವಾಗಿ ಅವರು ಇವರು ಅಂತ ಹೇಳೋಕೆ ಬರೋದಿಲ್ಲ. ನಮ್ಮ ಒಂದು ಎಲ್ಲಾರು ಆಗ ನಮಗ್ ತಿಳಿದ ಮಟ್ಟಿಗೆ ಎತ್ತಿನ ಗಾಡಿಯಲ್ಲಿ ಮೆರವಣಿಗೆ ಮಾಡಿ ಅವರು ಫೋಟೋ ಮಾಡಿಕೊಂಡು ಇದು ಮಾಡ್ತಿದ್ದಂತ ಒಂದು ವ್ಯವಸ್ಥೆ ನಾವೆಲ್ಲ ಸಣ್ಣ ಮಕ್ಕಳು ಆಗ ನಾವು ಆ ಕಾಲದಿಂದ ನಾವು ನೋಡ್ ಬಂದಿದ್ವಿ. ಅದರಿಂದ ನಡೆದು ಈಗ ಉನ್ನತ ಮಟ್ಟಕ್ಕಂತ ಬಂದಿದೆ. ಇನ್ನೂ ಹೆಚ್ಚಿನ ಶಕ್ತಿನ ಎಲ್ಲಾ ಶರಣರಿಗೂ ಕೊಡ್ಲಿ, ಇನ್ನೂ ಹೆಚ್ಚಿನ ದೊಡ್ಡ ದಾಸೋಹವನ್ನು ಮಾಡುವಂತ ಶಕ್ತಿನ ಕೊಡ್ಲಿ ಅಂತ
ಆ ಬಸವಣ್ಣವ್ರಲ್ಲಿ ನಾವು ಪ್ರಾರ್ಥಿಸ್ತೀವಿ. ಖಂಡಿತ. ಯಾಕಂದ್ರೆ ಇವತ್ತು ನಮ್ಮ ಬನ್ನೂರು ಒಂದಲ್ಲ ಒಂದು ರೀತಿಯಾದ ಇಡೀ ರಾಜ್ಯಕ್ಕೆ ಪ್ರಚಾರ ಆಗ್ತಿದೆ. ಅದರಲ್ಲೂ ಇದು ಕೂಡ ಬಸವ ಮಂದಿರ ತಾಲೂಕಿನಲ್ಲೇ ಫಸ್ಟ್, ಜಿಲ್ಲೆಯಲ್ಲೇ ಫಸ್ಟ್ ಅನ್ನೋದು ಕೂಡ ಖಂಡಿತ. ಅದು ಮಾತ್ರ ಒಂದು ಖಂಡಿತವಾದ ವಿಶೇಷ. ಯಾಕಂದ್ರೆ ನಾನ್ ತಿಳಿದ ಮಟ್ಟಿಗೆ ನಮ್ಮ ತಾಲೂಕು ಇಲ್ಲ ನಮ್ಮ ಡಿಸ್ಟಿಕ್ ಬಸವ ಮಂದಿರ ಎಲ್ಲೂ ಇಲ್ಲ. ನಮ್ಮ ಬನ್ನೂರ್ಲೆ ಮೊದಲನೇದಾಗಿ ಬಸವ ಮಂದಿರ ಅಂತ ನಾವು ಅನ್ಕೊಂಡಿದ್ವಿ. ಇದೆಯೋ ಇಲ್ವೋ ನಮ್ಗಂತೂ ಗೊತ್ತಿಲ್ಲ, ನಮಗ್ ತಿಳಿದ ಮಟ್ಟಿಗೆ ಇಲ್ಲ. ಹೋಗ್ತೀನಲ್ಲ, ಇದಕ್ಕೆಲ್ಲ ನಮ್ಮ ಹಿರಿಯರು ಹಾಕೊಂಡ ಇದು ಬಹಳ ಇದು. ಬಸವಣ್ಣವರು ಸ್ಟ್ಯಾಚ್ಯೂಗಳಿದೆ, ಬಸವ ಮಂದಿರ ಇಲ್ಲ, ಪ್ರಾರ್ಥನಾ ಮಂದಿರ, ಹಂಗಾಗಿ ಪೂಜಾ ಮಂದಿರ ಇಲ್ಲ. ಹಾಗಾಗಿ ತಮ್ಗೆಲ್ಲ ಕೂಡ ಒಳ್ಳೆ ನಾಳೆ ಇಲ್ಲಿರುವಂತದ್ದು ಬಸವಣ್ಣನವರ ವಿಗ್ರಹ ಪೂಜಾ ವಿಧಿವಿಧಾನಗಳಿರುವಂತ ಬಸವಣ್ಣನವರ. ಇನ್ನೊಂದು ವಿಶೇಷ ಏನಂದ್ರೆ ನಮ್ಮ ದೇವಾಲಯ, ನಮ್ಮ ಬಸವಣ್ಣನ ಮಂದಿರದಲ್ಲಿ ಏನಂದ್ರೆ ನಾವು ಇದುವರೆಗಾಯ್ತು ಯಾವುದೇ ಒಂದು ಸಂಸ್ಕೃತ ಇದನ್ನ ನಾವು ಏನು ಉಪಯೋಗಿಸಲ್ಲ. ಎಲ್ಲ ವಚನಗಳ ಮುಖಾಂತರನೇ ಅವರು ಪ್ರಾರ್ಥನೆ ಮಾಡ್ತಕ್ಕಂಥ ಇದು ಮಾಡ್ತಕ್ಕಂಥ ಆ ಪೂಜಾ ವಿಧಾನ ಪದ್ಧತಿನ ಮಾಡ್ಕೊತಾರೆ. ಅದೊಂದು ವಿಷಯ. ನಾಳೆ ನನ್ನ ಮೂಲಕ ಅಕ್ಕಪಕ್ಕದ ಬನ್ನೂರು ಹೋಬಳಿ ಬಹಳ ದೊಡ್ಡದು, 33 ಹಳ್ಳಿ ಸೇರುತ್ತೆ. ಆ ಹಳ್ಳಿ ಎಲ್ಲ ಜಾತಿ ಜನಾಂಗದ ಎಲ್ಲ ಪ್ರತಿಯೊಬ್ಬರಿಗೂ ಕೂಡ ಆಹ್ವಾನ ಕೂಡ ನಾಳೆ ದಾಸೋಹ. ಖಂಡಿತ ಎಲ್ಲರಿಗೂ ನಾವು ಆದಷ್ಟು ತಿಳಿಸಿದೀವಿ. ಆಮೇಲೆ ಎಲ್ಲರಿಗೂ ಗೊತ್ತಿರುತ್ತೆ ಈ ಮೆರವಣಿಗೆ ಆದ ನಾಳಕ್ಕೆ ಇವ್ರದ್ದು ದಾಸೋಹ ಇರುತ್ತೆ ಅಂತ. ಆದಷ್ಟು ಎಲ್ಲ ಭಕ್ತಾದಿಗಳು ಬಂದು ದಾಸೋಹದಲ್ಲಿ ಪಾಲ್ಗೊಂಡು ಆ ದಾಸೋಹನ ಯಶಸ್ವಿಗೊಳಿಸಬೇಕಾಗಿ ನಮ್ಮ ಎಲ್ಲ ಮುಖಂಡರ ಪರವಾಗಿ, ನಮ್ಮ ಸಮಾಜದ ಪರವಾಗಿ, ನಮ್ಮ ಈ ಊರಿನ ಪರವಾಗಿ ನಾನು ಬೇಡ್ತೀನಿ. ಮತ್ತೆ ಇನ್ನೊಬ್ರು ನಮ್ಮ ಮಹನೀಯರು ನೆನಲೇಬೇಕು. ನಡೆದಾಡುವ ದೇವರು ನನ್ನ ತುಮಕೂರಿನ ಆರಾಧ್ಯ ದೈವ, ನನ್ನ ಆರಾಧ್ಯ ದೈವ ಶಿವಕುಮಾರ ಸ್ವಾಮಿ ಅವ್ರನ್ನ ನೆನೆಯುವಂತ ಒಂದು ಕ್ಷಣ ಇದು. ಖಂಡಿತವಾಗಿ ಹೌದೌದು, ಅದನ್ನು ನಾವು ಮಾಡ್ತಾ ಇದ್ವಿ. ಆದ್ರೆ ಈ ವರ್ಷ ಏನಾಗಿದೆ, ಸ್ವಲ್ಪ ಸಣ್ಣ ಮಾಡ್ತಾ ಮಾಡಿದೀವಿ. ಗೌರವ ಜಾಸ್ತಿ, ಅವ್ರಿಗೆ ಗೌರವನೇ ಬೇರೆ. ಆದ್ರೆ ಅದನ್ನ ನಾವು ಹೇಳೋಕೆ ಆಗದೆ ಇರುವಂತ ಒಂದು ಇದು ಅದು. ಅಂತ ಒಂದು ಗೌರವ ಪ್ರತಿಯೊಂದು ಜನ ಜಾತಿ ಭೇದ ಎಲ್ಲೂ ಬರುವುದಿಲ್ಲ. ಅವ್ರ ವಿಚಾರವಾಗಿ ಪ್ರತಿಯೊಂದು ಸಮಾಜದಲ್ಲಿ ಎಲ್ಲೂ ಇದೇ ಇಲ್ಲ. ಅವ್ರ ಬಗ್ಗೆ ಹೇಳೋಕೆ, ವರ್ಣನೆ ಮಾಡೋಕೆ ಬರೋದೇ ಇಲ್ಲ ನಮ್ಗೆ. ನಾವು ಖಂಡಿತ ಖಂಡಿತ. ಈಗ ನಾವು ಏನ್ ಬಸವಣ್ಣವ್ರು ಹೇಳ್ತೀವಿ, ನಾವಿರ್ಲಿಲ್ಲ ಆಗ ನೋಡಿಲ್ಲ, ಆಗ ನಾವು ಇದ್ದೀವಿ ನೋಡಿದೀವಿ. ಶಿವಕುಮಾರ ಸ್ವಾಮೀಜಿ ಅಲ್ಲಿ ಆಗಿನ ಶತಮಾನದಲ್ಲಿ ಅವರಿದ್ರು. ನಾವು ಈ ಬಸವಣ್ಣ 21ನೇ ಶತಮಾನದಲ್ಲಿ ಬಸವಣ್ಣವರ ಒಂದು ಇದು ಅಂದ್ರೆ ಅದೊಂದು ಶಿವಕುಮಾರ ಸ್ವಾಮೀಜಿನೇ. ಅವ್ರು ಏನ್ ಹಾಕೊಟ್ಟು ಒಂದು ಇದ್ ಮಾಡಿದ್ರು, ಆ ನಡೆದಿದೆ ಇವ್ರು ನಡೆದು ಅದನ್ನ ನಾವು ಕಣ್ಣಾಗ ನೋಡಿರೋದು. ಈಗೆಲ್ಲ ಏನೆಲ್ಲ ಹಿರಿಕರಿದ್ದಾರೆ, ಇಲ್ಲಿ ಬನ್ನೂರ್ಲಿ ಇದ್ದಂತ ಹಿರಿಕರುಗಳು ಇವರೆಲ್ಲ ಹಿರಿಕರಾಗ್ತಾರೆ. ಯಾರೆಲ್ಲ ಪೂಜಾ ಮಂದಿರಗಳಲ್ಲಿ ಪೂಜೆ ಮಾಡೋದವರು ಅವರೆಲ್ಲ ಹಿರಿಕರು. ಅವ್ರ ಮಕ್ಕಳು, ಮರಿ ಮಕ್ಕಳಿಗೆ ಅವರು ಈ ಊರಿನಲ್ಲಿ ಇವ್ರನ್ನ ನೆನೆಯುವಂಥದ್ದು, ನಿಮ್ಮಗಳನ್ನ ನೆನೆಯುವಂಥದ್ದು ಆಗುತ್ತೆ. ಅದು ಸಾಮರಸ್ಯದ ಹಬ್ಬವಾಗಿ ಇವತ್ತು ಬಸವಣ್ಣನವರ ಒಂದು ಮುಂದಿನ ಜನಾಂಗಕ್ಕೆ ದಾರಿದೀಪ ಇದು. ಮುಂದಿನ ಜನಾಂಗಕ್ಕೆ ಬಸವಣ್ಣವ್ರು ಕಳ್ಸ್ಕೊಡೋದು ದಾರಿದೀಪ ಇತ್ತು. ಖಂಡಿತ ಖಂಡಿತ. ಶಿವಕುಮಾರ ಸ್ವಾಮಿಗಳು ಮತ್ತು ಬಸವಣ್ಣ ಕಳ್ಸ್ಕೊಡೋದು ದಾರಿದೀಪ ಮುಂದಿನ ಜನಾಂಗಕ್ಕೆ. ಇವತ್ತು ಇವರು ವೀರಶೈವ ಸಂಘದವರು ಮೆರವಣಿಗೆ ಮಾಡಿದ್ದಾರೆ. ವೀರಶೈವ ಇದು ಬಸವಣ್ಣವ್ರು ಎಲ್ಲ ಜನಕ್ಕೂ ಸೇರಿದವರು 12ನೇ ಶತಮಾನದಲ್ಲಿ ಅವರು ಇದು ಮಾಡಿರೋರು. ನಾಳೆ ದಾಸೋಹ ಮಾಡಿದ್ದಾರೆ ಇಡೀ ಟೌನ್ಗೆ, ಸುತ್ತಮುತ್ತಲಿಗೆ. ಆಮೇಲೆ ನೀವಿಂದಲೇ ರಥ ಮುಂದಕ್ಕೆ ಹೋಗಲ್ವಲ್ಲ, ಪರವಾಗಿಲ್ಲ. ಸಮಾಜದ ಅವರ ಒಂದು ಸೌಂಡ್ ಇಲ್ಲ ಯಾಕೆಂದ್ರೆ ಇವತ್ತು ವಾಲ್ಗೆ ಇಲ್ದ ಯಾವ ಬಂದವ್ರೆ ಎಲ್ಲಿವರು ವೀರಗಸ್ತಿ ಅವರು ಒಂದು ಬೇರೆ ಬೇರೆ ಕಡೆ 2 ಕಡೆಯಿಂದ. ಓಕೆ, ಥ್ಯಾಂಕ್ ಯು. ಎಷ್ಟು ವೀಕ್ಷಕರ ತಾವು ನೋಡ್ತಾ ಇದ್ದೀರಾ. ಕೊನೆಗೂ ನನ್ನ ಆಸೆ ನೀರೆಷ್ಟು ಮಾತಾಡಿ ಸರ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವನ ಮೂರ್ತಿಯ ಜ್ಞಾನಕ್ಕೆ ಮೂಲ, ಬಸವನ ಕೀರ್ತಿ ಜ್ಞಾನಕ್ಕೆ ಮೂಲ. ಬಸವ ಎಂಬುದೇ ಭಕ್ತಿ ಕಾರಣಕ್ಕೆ ದಿನ. ಇವತ್ತು ನಾವು 25 ವರ್ಷಕ್ಕೆ ನಾವು ಇಲ್ಲಿ ಬರ್ತಿದ್ದೀವಿ. ನಮ್ಮ ಮಂಡ್ಯ ಜಿಲ್ಲಾ, ಬನ್ನಿ ಮುಂದೆ ಬನ್ನಿ. ನಮ್ಮ ಮಂಡ್ಯ ಜಿಲ್ಲಾ ಅಧ್ಯಕ್ಷರು, ಬನ್ನಿ ಮುಂದೆ ಬನ್ನಿ. ಬಸವಪ್ರಿಯ ನಾಗರ 20 ಬಂದಾಗ ತಮ್ಮ ಪರಿಚಯ ನಮ್ಮ ಇಲ್ಲಿ ಏನಿರಲಿಲ್ಲ. ಮಂಜು ಬಿಟ್ರೆ ಏನಿಲ್ಲ. ಈ ಮಂಜು ಅಂದರೆ ಇದು ಎಲ್ಲ ಸೇರಿ ಗೋರು ಮನುಷ್ಯ ಇವತ್ತು ಭಾಳ ಒಂದು ಕಷ್ಟಪಟ್ಟು ಎತ್ತಕ್ಕೆ ತಿಂದಿದ್ದಾರೆ. ಕೋಟಿ ರೂಪಾಯಿ ಸಣ್ಣ ಲಕ್ಷ್ಮಿಗೊಬ್ಬ ಬಂದಿಗೂ ಎಂದಿಗೂ ಮರ್ಯಾದೆ ಬಂದವರು ಒಂದು ದಾಸನ. ವಯಸ್ಸು ಜನರಿಗೆ ಹೊಸ ಇರ್ತಾರೆ. ಎಲ್ಲರೂ ಸಮವಾಗಿ ಹೊಂದಿಕೊಂಡು ಇಲ್ಲಿ ಭಾಳ ಕಷ್ಟಪಟ್ಟು ಇದನ್ನು ನೋಡಿದ್ರೆ ಎಲ್ಲ ಒಂದು ದೊಡ್ಡ ನಾವು ಒಂದ್ಸಲಿ ಉತ್ತರ ಕರ್ಕೊಂಡು ಸಿದ್ಧಾಂತ ಕಾರ್ಯಕ್ರಮ ಮಾಡಿಸಿದ್ದೀವಿ. ಸಿದ್ಧಾರೂಢ ಮಠಕ್ಕೆ ಸಿದ್ಧಾಂತ ಸ್ವಾಮೀಜಿಗಳು, ಸಿದ್ಧಾಂತ ಸ್ವಾಮಿಗಳು, ಇಲ್ಕಲ್ ಮಠದವರೆಗೆ, ಸಿದ್ದೇಶ್ವರ ಸ್ವಾಮಿಗಳು, ಇಲ್ಲ ಇಲ್ಕಲ್ ಮಠ ವಿಜಯ ಮನ್ಸ ಅವ್ರು ಮುರುಘಾ ಮಾಡಿದ್ರು. ನಾವು ಇಲ್ಲಿ ಪದ್ಧತಿ ಕಾರ್ಯಕ್ರಮ ಮಾಡ್ತಿದ್ವಿ.
ಒಂದು ವರ್ಷ ಮಾತಾಜಿ ಬಂದಾಗ ಇಲ್ಲಿ ಒಂದು 15 ದಿವಸ ಕಾರ್ಯಕ್ರಮ ಮಾಡಿದ್ದಾರೆ ಈ ಬಂದೂರಲ್ಲಿ. ಎಲ್ಲರೂ ಇದನ್ನು ಮಾಡಿದ್ರೆ ಇನ್ನು ಮುಂದೆ ಬರುವ ಈ ಸಮಾಜವರು ಒಂದಿನ ಒಂದು ಕಾರ್ಯಕ್ರಮ ಮಾಡಿದ್ರೆ ಜನಕ್ಕೆ ಅರಿವು ಮಾಡಿಸ್ಬೇಕು. ಫಸ್ಟು ಜ್ಞಾನದಾಸವ, ಕಾಯಕ ದಾಸವ, ಅದು 1 ಲಕ್ಷದ ಮೇಲೆ ತಮ್ಮ ಗಂಡು ದಾಸವ ನಿಂತರು. ಆದರೆ ಇನ್ನು ಮುಂದಿನ ಸಮಾಜವರು ನಾವು ಕೇಳ್ಬೇಕಂದ್ರೆ ಮುಂದಿನ ವರ್ಷ ಒಂದು ದೊಡ್ಡ ಕಾರ್ಯಕ್ರಮ ಉಂಟು, ಒಂದು ಜನಗಳ ಪರಿವರ್ತನೆ ಕೊಟ್ಟರೆ ಆಮೇಲೆ ದಾಸ ಮಾಡಿದ್ರೆ ಅದು ನಿಜವಾದ ಬಸವ ಜಯಂತಿ. ಇದು ಜಾತಿ ಅಲ್ಲ, ಇದು ನಮ್ಮ ಸಮಾಜ. ಜಾತಿ ಕಸ ಜಂಗಮ ಹೇಳ್ಬೋದು. ಎಲ್ಲರಿಗೂ ಈ ಎಲ್ಲ ನಮ್ಮ 100 ಗ್ರಾಮಸ್ಥರ ಬಸವ ಪರವಾಗಿ ಎಲ್ಲರಿಗೂ ಶುಭವಾಗಲಿ, ಮುಂದಿನ ಇದಕ್ಕೆ ಬೆಳೆ ಆಗಲಿ ಎಂದು ನಾವು ಬಸವಿಗೆ ಹೇಳ್ಕೊಂಡು ಎಲ್ಲರಿಗೂ ಪತ್ರಕರ್ತರಿಗೂ ಎಲ್ಲರಿಗೂ ಬನ್ನಿ ಒಂದೆರಡು ಮಾತಾಡಿ ಪ್ಲೀಸ್. ಇರ್ಲಿ ಪರವಾಗಿಲ್ಲ ಬನ್ನಿ. ಎಸ್ ವೀಕ್ಷಕರ, ತಾವು ನೋಡ್ತಾ ಇದ್ದೀರಾ, ನಾನು ಬೆಂಗಳೂರಿಂದ ಸಾರಿ ಕೇಳ್ತೀನಿ ಇಡೀ ಸಮಾಜದ ಮುಖಂಡರಿಗೂ ಕೂಡ. ಯಾಕೆಂದ್ರೆ ಪಾಪ ನಂಜುಂಡಸ್ವಾಮಿಯವರು ಫೋನ್ ಮಾಡಿ ಮೊನ್ನೆನೇ ಹೇಳಿದ್ರು ಕಾರ್ಯಕ್ರಮ ಇದೇ ನನಗೆ ಬೇರೆ ಅಂತ ಹೇಳಿದೆ, ಆದ್ರೂ ಕೂಡ ಬಂದಿದ್ದೀನಿ. ಒಳ್ಳೇದಾಗ್ಲಿ. ನಾಳೆ ಇಡೀ ಬಸವ ಬಳಗದ ಎಲ್ಲ ಕಾರ್ಯಕ್ರಮಗಳು ಕೂಡ ನಿಮಗೆ ಬೆಳಗಿನಿಂದ ಕೂಡ ತೋರಿಸ್ತಾ ಹೋಗ್ತೀನಿ. ಹಾಗೆ ನಾಳೆ ಯಾರು ಮರಿದಾನೆ ಬನ್ನೂರಿನ 33 ಹಳ್ಳಿ ಮತ್ತು ಟಿ ನರಸೀಪುರ ತಾಲೂಕಿನ 195 ಹಳ್ಳಿ ಜನ ಇವತ್ತು ಬನ್ನೂರು ಬಸವ ಮಂದಿರದ ದಾಸೋಹಕ್ಕೆ ಬನ್ನಿ ಅಂತ ನನ್ನ ಮೂಲಕ ಅವರು ಹೇಳ್ಕೊಂಡಿದ್ದಾರೆ. ದಯವಿಟ್ಟು ಬನ್ನಿ. ನಮಸ್ಕಾರ. ಥ್ಯಾಂಕ್ ಯು. ನಂದೇ ಮೂರ್ತಿ